ಪುಷ್ಪಲತಾ ಭೀಕರ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು. ಕೃತ್ಯದಲ್ಲಿ ಭಾಗಿಯಾಗಿದ್ದ ಕುಟುಂಬ ಸದಸ್ಯರು ಅಂದರ್. ಆಟೋಗೆ ತಾರ್, ಕಾರು ಡಿಕ್ಕಿ, ಸ್ಥಳದಲ್ಲೇ 6 ಮಂದಿ ಸಾವು. ಅಪಘಾತಕ್ಕೆ ಬೆಚ್ಚಿ ಬಿದ್ದ ಬಾಗೇಪಲ್ಲಿ ಜನತೆ. ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಹೊಸ ಸಿಎಂ ಬರಪೀಡಿತ ಜಿಲ್ಲೆಗೆ ನೀರು ಹರಿಸಲಿ, ಸಂಸದ ಬಸವರಾಜ ಬೊಮ್ಮಾಯಿ ಅಭಿಮತ. ಕುಡುಕ ಗಂಡನಿಂದ ಬೇಸತ್ತ ಪತ್ನಿ, ನಿತ್ಯ ಕೌಟುಂಬಿಕ ಕಲಹ, ಕೆರೆಯಲ್ಲಿ ಬಿದ್ದು ಗೃಹಿಣಿ ಸಾವಿಗೆ ಶರಣು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಪುಷ್ಪಲತಾ ಭೀಕರ ಕೊಲೆ ಪ್ರಕರಣ ಹೊಸ ಆಯಾಮಗಳನ್ನು ಪಡೆದುಕೊಳ್ಳುತ್ತಿದ್ದು, ಪ್ರಕರಣದ ಆರೋಪಿಗಳ ವಿರುದ್ಧ ಮೃತೆಯ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಕುಟುಂಬದ ಸದಸ್ಯರೇ ಭಾಗಿಯಾಗಿದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ನಗರ ಪೊಲೀಸ್ ಠಾಣೆ ಎದುರು ದೊಡ್ಡ ಹೈಡ್ರಾಮಾ ನಡೆದಿದೆ. ಹೀಗೆ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಸಂಬಂಧಿಕರು, ಆರೋಪಿಗಳ ವಿರುದ್ಧ ಕೆಂಡ ಕಾರುತ್ತಿರುವ ಕುಟುಂಬಸ್ಥರು, ಘಟನೆಯ ಬಗ್ಗೆ ತಿಳಿ ಹೇಳುತ್ತಿರುವ ಪೊಲೀಸ್ ಸಿಬ್ಬಂದಿ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಬಳಿ. ಹೌದು, ಚಿಕ್ಕಬಳ್ಳಾಪುರವನ್ನೇ ಬೆಚ್ಚಿ ಬೀಳಿಸಿದ ಬಾಪೂಜಿ ನಗರದ ಪುಷ್ಪಲತಾ ಕೊಲೆ ಪ್ರಕರಣ ಸಿನಿಮಾ ರೀತಿಯಲ್ಲಿ ಸ್ಕೆಚ್ ಹಾಕಿ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಾಪೂಜಿ ನಗರದ ಮೇಸ್ತ್ರಿ ನರಸಿಂಹಮೂರ್ತಿ ವಿಜಯಲಕ್ಷ್ಮಿ ಮಗ ಭರತನಿಗೆ ಬೆಂಗಳೂರಿನ ಪುಷ್ಪಲತಾಳನ್ನ ಕೊಟ್ಟು ಮದುವೆ ಮಾಡಿಕೊಂಡಿದ್ರು. ಮೊದಲಿನಿಂದಲೂ ಒಂದಲ್ಲ ಒಂದು ಕೌಟುಂಬಿಕ ಕಲಹಗಳಿಂದ, ಗಲಾಟೆಗಳಿಂದ ಪೊಲೀಸ್ ಠಾಣೆ, ನ್ಯಾಯ ಪಂಚಾಯಿತಿಗಳು ಮಾಡಿಕೊಂಡು ಬಂದಿದ್ರು. ಆದರೆ ಒಂದು ದಿನ ಪುಷ್ಪಲತಾ ಪ್ರಾಣ ತೆಗೆದು ಬಿಡ್ತಾರೆ ಅಂತ ಯಾರು ಊಹೆ ಮಾಡಿಕೊಂಡಿರಲಿಲ್ಲ. ವಿಜಯಲಕ್ಷ್ಮಿ ಮಗಳ ಅಕ್ರಮ ಸಂಬಂಧದ ಹಸಿ ಬಿಸಿ ವಿಡಿಯೋಗಳು ಹಣ ಕೊಡದಿದ್ರೆ ಲೀಕ್ ಮಾಡ್ತೀನಿ ಅಂತ ಕುಳಿತಿದ್ದ ಸಂಬಂಧಿಕ ಲೋಹಿತ್ ಕುಮಾರ್ ಅಲಿಯಾಸ್ ಲುಲ್ಲುಗೆ ಹಣ ಕೊಡಲು ವಿಜಯಲಕ್ಷ್ಮಿ ಮಗಳು ಭವ್ಯಾಳಿಗೆ ಪ್ಲಾನ್ ಕೊಟ್ಟು ಸಂಚು ರೂಪಿಸಿ ಅದರಂತೆ ಬಾಪೂಜಿ ನಗರದಲ್ಲಿ ಕರಗ ನಡೆಯುವ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಪ್ಲಾನ್ನಂತೆ ಭವ್ಯಾಳ ತಮ್ಮ ಲುಲ್ಲು, ಅಜ್ಜಿ ನಾಗಮ್ಮ ಮಧ್ಯರಾತ್ರಿ ಪುಷ್ಪಲತಾ ಮಲಗಿದ್ದ ಟೈಮ್ನಲ್ಲಿ ಹಾಸಿಗೆ ದಿಂಬಿನ ಮೂಲಕ ಉಸಿರುಗಟ್ಟಿಸಿ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರ, ಕಿವಿ ಓಲೆಗಳನ್ನ ಕದ್ದು ಲುಲ್ಲು ಅಲ್ಲಿಂದ ಪರಾರಿಯಾಗ್ತಾನೆ. ಕೊಲೆಯನ್ನ ಕತೆ ಕಟ್ಟಲು ಪುಷ್ಪಲತಾಳ ಕೃತ್ಯವನ್ನ ರೇಪ್ ಅಂಡ್ ಮರ್ಡರ್ ಆಗಿ ತೋರಿಸಲು ಯತ್ನಿಸಿದ್ದಾರೆ. ಅಲ್ಲಿಂದ ಅಜ್ಜಿ ನಾಗಮ್ಮ ಭವ್ಯ ಡ್ರಾಮಾ ಶುರು ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಕೊಲೆ ಸಂಚು ರೂಪಿಸಿ ಕೊಲೆಗೈದ ಕಿಲಾಡಿ ಲೇಡಿಗಳಿಗೆ ಪೊಲೀಸರು ಕಂಬಿಯಿಂದೆ ಮುದ್ದೆ ಮುರಿಯುವ ಹಾಗೆ ಮಾಡಿದ್ದಾರೆ. ಆರೋಪಿಗಳಾದ ವಿಜಯಲಕ್ಷ್ಮಿ, ನಾಗಮ್ಮ, ಲುಲ್ಲು, ಭವ್ಯಾರನ್ನ ಪೊಲೀಸರು ಠಾಣೆಗೆ ಕರೆತರುತ್ತಿದ್ದ ವೇಳೆ ಮೃತೆಯ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳನ್ನ ತಮ್ಮ ವಶಕ್ಕೆ ಒಪ್ಪಿಸಿ ಎಂದು ಒತ್ತಾಯಿಸಿ ಕೆಲಕಾಲ ಹೈಡ್ರಾಮಾ ಕೂಡ ನಡೆಯಿತು. ಇನ್ನು ಪುಷ್ಪಲತಾ ಸಂಬಂಧಿಕರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶನಿವಾರ ರಾತ್ರಿ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ನಗರ ಠಾಣೆಯ ಪಿಎಸ್ಐ ಅಮರ್ ಮೊಗ್ಲೆ ಹಾಗೂ ಪೊಲೀಸ್ ಸಿಬ್ಬಂದಿ ಮೃತೆಯ ಕುಟುಂಬಸ್ಥರಿಗೆ ಸಮಾಧಾನ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಸರ್, ನಾವು ಮಾಡಿದ್ರೆ ನಾವೇ ಹೋಗಿ ಕುತ್ಕೋತೀವಿ ಬಿಡಿ ಸರ್, ಆಯ್ತಾ? ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ. ಸರ್, ನಾವು ಮಾಡಿದ್ರೆ ನಾವೇ ಹೋಗಿ ಕುತ್ಕೋತೀವಿ ಬಿಡಿ ಸರ್, ಆಯ್ತಾ? ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ. ಸರ್, ನಾವು ಮಾಡಿದ್ರೆ ನಾವೇ ಹೋಗಿ ಕುತ್ಕೋತೀವಿ ಬಿಡಿ ಸರ್, ಆಯ್ತಾ? ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ. ಪ್ರಕರಣದ ತನಿಖೆ ಕಾನೂನುಬದ್ಧವಾಗಿ ನಡೆಯುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನೀವು ಹೇಳಿದ್ರು 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 ನಮ್ಗೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ.
ಆಯ್ತಾ? ನೀವು ಹೇಳ್ತಾ ಇದ್ರೆ ಅಂತ ಎಲ್ಲರೂ ನಾವು ಕೇಸ್ ಸೇರ್ಸೋಕ್ಕಾಗಲ್ಲ. ಅದ್ರಲ್ಲಿ ಏನು ಪಾತ್ರ ಇದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಅದ್ರಲ್ಲಿ ಯಾರ್ಯಾರ ಪಾತ್ರ ಇದೆ ಅವ್ರನ್ನೆಲ್ಲರೂ ಇದು ಮಾಡ್ತಾ ಇದೀವಿ. ಹೂನಪ್ಪ, ಈಗ ಪ್ರೆಸೆಂಟು ಇಷ್ಟ ಆಗಿದೆ, ಸ್ಟೋರಿ ಇಷ್ಟಿದೆ, ನಾನು ಉಳಿದಷ್ಟು ನೀವೇನು ಹೇಳ್ತಾರ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಕಂಡು ಬಂದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಈ ಥರ ಪ್ಲಾನ್ ಗೊತ್ತಿಲ್ಲ ಸರ್. ಈ ಥರ ಪ್ಲಾನ್ ಮಾಡೋದು ಕೇಳಿದಿದ್ರೆ ನನ್ನ ಮಗು ಕೊಟ್ಟಿದ್ದೆಲ್ಲ ಒಡಬೇಕು ಕೊಟ್ಬಿಟ್ಟು ಬಂದ್ಬಿಡಮ್ಮ ಅಂತ ಹೇಳೋಣ ಸರ್. ಸರಿ ಆಯ್ತಮ್ಮ, ಸದ್ಯಕ್ಕೆ ಇಷ್ಟು ಇನ್ವೆಸ್ಟಿಗೇಷನ್ ಆಗಿದೆ. ಇದರಲ್ಲಿ ನಾವು ಈಗ ಒಂದು 3-4 ಜನ ಅರೆಸ್ಟ್ ಮಾಡಿದ್ದೀವಿ. ನಾವು ಅರೆಸ್ಟ್ ಮಾಡ್ತೀವಿ. ಆ ಮಗು ನನಗೆ ಮಗಳೇ ಆಗಬೇಕು, ನನ್ನ ಚಿಕ್ಕಮ್ಮ ಅವ್ರಿಗೆ. ಅಲ್ಲಿ ಆ ಮಗುನ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಅಂದರೆ ಯಾವುದೇ ಒಂದು ಏನೋ ತುಂಬ ಏನೋ ಅವ್ರನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಏನೋ ಒಂದು ಒಳ್ಳೆ ಉದ್ದೇಶಕ್ಕಂತೂ ಸಾಯಿಸಿಲ್ಲ ಅಲ್ವಾ ಸರ್? ಯಾರೋ ಇವಳು ಯಾರ ಜೊತೆನೋ ಇರೋ ವೀಡಿಯೋನ ಇನ್ಯಾರೋ ನೋಡ್ತಾರೆ, ಇನ್ಯಾರಿಗೋ ಕಳಿಸ್ಬೇಕು, ಇನ್ಯಾರಿಗೋ ದುಡ್ಡು ಕೊಟ್ಟು ಇವಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಗುನ ಸಾಯಿಸೋದು ಎಷ್ಟು ಮಟ್ಟಿಗೆ ನ್ಯಾಯ ಸರ್? ಇಂಥವ್ರಿಗೆ ಏನು ಮಾಡಬೇಕು? ಇಂಥವ್ರನ್ನೂ ಅವ್ರನ್ನೂ ಕತ್ಕೋದು ಸಾಯಿಸ್ಬೇಕಲ್ವಾ? ನಾವು ಅಲ್ಲ ಅಷ್ಟು ಕಷ್ಟಪಟ್ಟು ಒಂದು ಹೆಣ್ಮಗುನ ನಾವು ಸಾಕಿ ಅವ್ರಿಗೆ ವರದಕ್ಷಿಣೆ ಇಂಥ ಚೌಟ್ರಿಲೇ ಮದುವೆ ಬೇಕು, ಇಷ್ಟೇ ಒಡವೆ ಬೇಕು. ಫೋನ್ ಎಷ್ಟು ಸರಿ ಮಾಡಿದ್ದಾರೆ ಸರ್ ಅವ್ರ ಅತ್ತೆ? ನಮ್ಮ ಅಕ್ಕನಿಗೆ ಎಷ್ಟು ಸರಿ ಫೋನ್ ಮಾಡಿದ್ದಾರೆ ಅವರು, ಇಂತಿಂಥ ಒಡವೆನೇ ಬೇಕು ಅಂತ, ಇದೇ ಡಿಸೈನಲ್ಲಿ ಬೇಕು ಅಂತ. ಯಾಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ನೆನ್ನೆ ಮೀಡಿಯಾದಲ್ಲಿ ಏನಂತ ಬೊಗಳಿದ್ದಾಳ ಅಮ್ಮ? ನಾವೇ ಒಡವೆ ಹಾಕಿ ನಾವೇ ಮದುವೆ ಮಾಡ್ಕೊಂಬಂದ್ವಿ ಅಂತ ಹೇಳ್ತಾಳೆ. ಯಾರು ಸರ್ ಅಧಿಕಾರ ಕೊಟ್ಟರು ಆ ಮಗುನ ಸಾಯಿಸೋದಕ್ಕೆ? ಯಾರು ಅಧಿಕಾರ ಕೊಟ್ಟರು ಮಗುನ ಸಾಯಿಸೋದಕ್ಕೆ? ಹಾಂ, ಚೆಕ್ಕೆಲ್ಲ ಆಗಲ್ಲ, ಕ್ಯಾಶೇ ಬೇಕು ಅವ್ರಿಗೆ. ಇವಾಗ ನಮ್ಮ ಮಗುನ ತಂದು ಕೊಡ್ತಾರ ಅವರು? ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು? ಕಾನೂನಿಂದ ದಯವಿಟ್ಟು ಮಾಡಿ ಸರ್. ಇನ್ನು ಯಾವುದೇ ಹೆಣ್ಮಗುಗೆ ಈ ಥರ ಅನ್ಯಾಯ ಆಗಬಾರ್ದು. ನಾವು ಹಿಂಗೆ ಯಾವುದೋ ಮೀಡಿಯಾದಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ವಿ, ಅವಾಗ ಹೊಟ್ಟೆ ಹುರ್ಕೋತಾ ಇದ್ವಿ. ಬೇರೆಯವ್ರ ಹೆಣ್ಮಕ್ಳು ನೋಡಿ ನೋಡಿ ನಮ್ಮನೆಯಲ್ಲೇ ಮಾಡಿಬಿಟ್ರಲ್ಲ ಸರ್, ನಮ್ಮನ್ನೆಲ್ಲೇ ಮಾಡಿಬಿಟ್ರು. ದೇವರಣೆಗೂ ಹೇಳ್ತಾ ಇದ್ದೀನಿ, ಈ ಕಾನೂನು ಪ್ರಕಾರವಾಗಿ ಅವ್ರು ಏನು ಶಿಕ್ಷೆ ಮಾಡಬೇಕು ಅದಕ್ಕಿಂತ ಜಾಸ್ತಿ ಆಚೆಗೆ ಬರಬಾರ್ದು ಸರ್ ಅವರು. ಸರ್ ಯಾಕೆ ಅದೇ ಹೆಂಗೆ ಮನ್ಸು ಬರುತ್ತೆ? ಆ ಮಗುನ ನೋಡಿದ್ರೆ ದೇವರಣೆಗೂ ಅವಳು ಒಂದು ಜಿರ್ಲೆನೂ ಸಾಯಿಸಲ್ವೇನೋ ಸರ್? ಒಂದು ಇಷ್ಟೆಷ್ಟು ಗಾಯ ಆದರೂ ತಡ್ಕೊಳ್ಳಲ್ಲ ಆ ಮಗು. ಅಂಥ ಮಗುನ ಕತ್ತಿಗೆ ಸಾಯಿಸ್ಬಿಟ್ಟಾರಲ್ಲ ಸರ್. ಹಾಂ ಅಲ್ಲ, ಅವಳು ಆ ಭವ್ಯ ಇವಾಗ ಸಾಯಿಸಿದಾಳಲ್ಲ, ಅವಳು 2 ಸರಿ ಓಡೋಗಿದ್ದಾಳೆ ಯಾವನ ಜೊತೆಗೋ. ಅವಳು ಓಡೋದ್ಲು, ಮಕ್ಳೆಲ್ಲಿದ್ರು ಸರ್? 2 ಹೆಣ್ಮಕ್ಳು ಅವಳಿಗೆ. ಆ ಮಕ್ಳನ್ನ ಯಾರು ನೋಡ್ಕೊಂಡ್ರು ಸರ್ ಆ ಟೈಮಲ್ಲಿ? ನಮ್ಮ ಮಗು ನೋಡ್ಕೊಂಡಿರೋದು. ಫೋನ್ ಮಾಡಿದಾಗೆಲ್ಲ ಅಮ್ಮ ಪಾಪ ಅಮ್ಮ ಚಿಕ್ಕ ಮಗು, ಅಮ್ಮ ಪಾಪ ಅಮ್ಮ ಚಿಕ್ಕ ಮಗು, ಅಮ್ಮ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಮ್ಮ. ಅವಳು ನೋಡ್ಕೊಂಡು ಆ ಒಂದು ನಿಯತ್ತಿಲ್ವಾ ಸರ್ ಅವಳಿಗೆ? ಆ ಮಗುನ ನೋಡ್ಕೊಂಡ್ರೆ ಆ ಮಗುಗೋಸ್ಕರ ಯೋಚನೆ ಮಾಡಿದ್ದೀರಾ ಯಾಕೆ ಸರ್ ಹೋಗ್ತಾ ಇದ್ಲು ಅವಳು? ಅವಳ ಮಕ್ಳಿಗೆ ಅವಳು ಯೋಚನೆ ಮಾಡಲಿಲ್ಲ, ನಮ್ಮ ಮಗುನ ಎಲ್ಲಿ ಸರ್ ಯೋಚನೆ ಮಾಡ್ತಾಳೆ? ಆಗಬೇಕು ಸರ್ ಶಿಕ್ಷೆ. ರೋಡಲ್ಲೇ ಇವಾಗ ಬಿಟ್ಟಿದ್ರೆ ಅರ್ಧ ನಿಮಿಷಕ್ಕೆ ಅವಳನ್ನ ಸಾಯಿಸೇ ಬಿಡ್ತಾ ಇದ್ವಿ ನಾವು. ಏನು ಮಾಡೋದು? ಕಾನೂನು ಪ್ರಕಾರವಾಗಿ ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ನಾವು ಸುಮ್ಮನೆ ಇರೋದು. ಆದರೆ ಅವಳಿಗೆ ಮಾತ್ರ ಏನು ಶಿಕ್ಷೆ ಆಗಬೇಕು ಆಗಬೇಕು, ಇಲ್ಲ ನಮ್ಗೆ ಕೊಟ್ಬಿಡಿ. ಅವಳನ್ನ ಇಲ್ಲೇ ಸಾಯಿಸ್ಬಿಟ್ಟು ಹೋಗ್ತೀವಿ. ಅವ್ರ ಮನೆಗೆ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರ ಶಿಕ್ಷೆ ಆಗಲೇಬೇಕು. ಒಟ್ಟಾರೆ ಪುಷ್ಪಲತಾಳನ್ನ ಕೊಲೆ ಮಾಡಲು 3 ತಿಂಗಳಿನಿಂದ ಸಂಚು ರೂಪಿಸಿದ್ದ ಗಂಡನ ಕುಟುಂಬ ಕೊನೆಗೆ ಮೃತಳ ಅತ್ತೆ ಎಣೆದಿದ್ದ ಸಾವಿನ ಸ್ಕೆಚ್ಗೆ ಬಲಿಯಾಗಿದ್ದು, ಪ್ರಕರಣದಲ್ಲಿ ಅತ್ತೆ ವಿಜಯಲಕ್ಷ್ಮಿ, ಅಜ್ಜಿ ನಾಗಮ್ಮ, ಮಗಳು ಭವ್ಯ, ಸಂಬಂಧಿ ಲುಲ್ಲು ಜೈಲಿನಲ್ಲಿ ಕಂಬಿಯಿಂದೆ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ. ಆದರೆ ಮಗಳಂತೆ ಸಾಕಿಕೊಳ್ಳಬೇಕಾಗಿದ್ದ ಅತ್ತೆ ಕುಟುಂಬದ ಜೊತೆ ಸೇರಿಕೊಂಡು ಒಬ್ಬ ಹೆಣ್ಣು ಮಗಳ ಜೀವನವನ್ನೇ ತೆಗೆದು ಪ್ರಪಂಚಕ್ಕೆ ಕ್ರೂರಿಯಾಗಿದ್ದಾಳೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂದೆ ಚಲಿಸುತ್ತಿದ್ದ ಆಟೋವೊಂದಕ್ಕೆ ಹಿಂದಿನಿಂದ ತಾರ್ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಮುಂದೆ ರಸ್ತೆಯಲ್ಲಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ 2 ವಾಹನಗಳ ಮಧ್ಯೆ ಸಿಲುಕಿ ಆಟೋ ನಜ್ಜುಗುಜ್ಜಾಗಿದ್ದು 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೀಗೆ 2 ವಾಹನಗಳ ಮಧ್ಯೆ ಸಿಲುಕಿ ನಜ್ಜುಗುಜ್ಜಾಗಿರುವ ಆಟೋದಲ್ಲಿ ಇದ್ದ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಹಾಗೂ ಆಟೋದ ಚಾಲಕ ಸೇರಿ 6 ಜನ ಸ್ಥಳದಲ್ಲಿ ಮೃತಪಟ್ಟಿರುವುದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಬಾಗೇಪಲ್ಲಿ ಬಳಿ. ಬಾಗೇಪಲ್ಲಿಯ ಸುಂಕಲಮ್ಮ ದೇವಸ್ಥಾನದ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಆಟೋ ಸಾಗಿತ್ತು. ಆಟೋದಲ್ಲಿ ಚಾಲಕ ಸೇರಿ 11 ಜನ ಪ್ರಯಾಣ ಮಾಡ್ತಿದ್ರು. ಆದರೆ ಹಿಂದಿನಿಂದ ಬಂದ ತಾರ್ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಮುಂದೆ ರಸ್ತೆ ಬದಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಆಟೋ 2 ವಾಹನಗಳ ಮಧ್ಯೆ ಸಿಲುಕಿ ನಜ್ಜುಗುಜ್ಜಾಗಿದ್ದು, ಅದರಲ್ಲಿದ್ದ 5 ಮಹಿಳೆಯರು ಹಾಗೂ ಆಟೋ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಮೃತಪಟ್ಟವರನ್ನ ಬಾಗೇಪಲ್ಲಿ ನಗರದ ವಾಲ್ಮೀಕಿ ಬಡಾವಣೆಯ ನಿವಾಸಿಗಳು ಎಂದು ಗುರುತಿಸಲಾಗಿದೆ. ಉಮಾದೇವಿ, ವಿಜಯ, ಲಕ್ಷ್ಮಮ್ಮ, ಸರೋಜಮ್ಮ, ಅರುಣಮ್ಮ ಹಾಗೂ ಆಟೋ ಚಾಲಕ ಅಂಜಿನಪ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಗಂಗಾದೇವಿ, ಲಕ್ಷ್ಮೀದೇವಿ, ರತ್ನಮ್ಮ ಸ್ಥಿತಿ
ಚಿಂತಾಜನಕವಾಗಿದೆ. ಹೈದರಾಬಾದ್ ಬೆಂಗಳೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇರುವ ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಬಳಿಯಿಂದ ಚೆಂಡೂರು ಕ್ರಾಸ್ ವರೆಗೆ ಅಪಘಾತದ ವಲಯವಾಗಿದ್ದು, ಇತ್ತೀಚಿನ 1 ವರ್ಷದ ಅವಧಿಯಲ್ಲಿ ನಡೆದಿರುವ ಭೀಕರ ರಸ್ತೆ ಅಪಘಾತಗಳಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ವಾಹನಗಳ ಸಂಚಾರಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆ ನಿರ್ಮಿಸಬೇಕು ಎಂದು ಸಾರ್ವಜನಿಕರು ಈಗಾಗಲೇ ಒತ್ತಾಯಿಸಿ ಹಿಂದಿನ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ವಿಸ್ ರಸ್ತೆ ನಿರ್ಮಿಸಲು ಮುಂದಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಬನ್ನಿ ಅವರೇ, ದಯವಿಟ್ಟು ಬನ್ನಿ. ನೋಡಿ, ಈ ಥರ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ನಾವು ಮಾತಾಡ್ತೀವಿ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅರೌಂಡ್ 3 ಗಂಟೆಗೆ ಒಂದು ಆಟೋ ಅಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾ ಇತ್ತು ಒಂದು ಗಾರೆ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿ ಇದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ಸೈಡಲ್ಲಿ ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನರದು ಡೆತ್ ಆಗಿದೆ. ಒಟ್ನಲ್ಲಿ ಹೊಟ್ಟೆಪಾಡಿಗೆ ಭಾನುವಾರವೂ ಕೆಲಸಕ್ಕೆ ಹೋಗಿದ್ದ ಮಹಿಳೆಯರು ವಾಪಸ್ ಬರುವಾಗ ಅಪಘಾತವಾಗಿ ಮೃತಪಟ್ಟಿದ್ದು ಮಾತ್ರ ವಿಪರ್ಯಾಸ. ಪಿ ಮಂಜುನಾಥ್ ರೆಡ್ಡಿ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡಾ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ.
ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಬರಪೀಡಿತ ಜಿಲ್ಲೆಗಳಿಗೆ ಹೊಸ ಮುಖ್ಯಮಂತ್ರಿಗಳು ನೀರು ತಂದು ನೀರಿನ ದಾಹ ನೀಗಿಸಬೇಕು. ನಾವು ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ. ನೀರು, ನೆಲ, ಜನರ ವಿಚಾರದಲ್ಲಿ ನಾವು ರಾಜಕಾರಣ ಮಾಡುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಮಾತ್ರವಲ್ಲ, ನಮ್ಮೆಲ್ಲರ ಮನಸ್ಸಿನ ಆಲೋಚನೆಗಳನ್ನು ಜಾಗೃತಿಗೊಳಿಸುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಂಘದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡು ದಿಕ್ಸೂಚಿ ಭಾಷಣ ಮಾಡಿದರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಮಣ್ಣು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇಲ್ಲಿಯ ರೈತರ ಬೆವರಿನ ಹನಿ ಭೂಮಿಗೆ ಬಿದ್ದರೆ ಭೂಮಿ ತಾಯಿ ಒಳ್ಳೆಯ ಬೆಳೆ ಕೊಡುತ್ತಾಳೆ. ಒಂದು ಕಾಲದಲ್ಲಿ ಇಡೀ ಬೆಂಗಳೂರಿಗೆ ತರಕಾರಿ, ಹಣ್ಣು, ರೇಷ್ಮೆ ಕೊಡುವ ಕೆಲಸ ಈ ಜಿಲ್ಲೆಗಳು ಮಾಡುತ್ತಿದ್ವು. ಇಲ್ಲಿ 5 ನದಿಗಳಿದ್ದರೂ ಬತ್ತಿ ಹೋಗಿವೆ. ನಾನು ನೀರಾವರಿ ಸಚಿವನಿದ್ದಾಗ ಕೋಲಾರದ ಪತ್ರಕರ್ತರು ಇಲ್ಲಿ ಫ್ಲೋರೈಡ್ ಯುಕ್ತ ನೀರಿದೆ, ಅದನ್ನು ಬಂದು ನೋಡಿ ಎಂದು ಹೇಳಿದ್ರು. ನಾನು ಬಂದು ನೋಡಿ ತಾಂತ್ರಿಕ ತಜ್ಞರೊಡನೆ ಮಾತನಾಡಿದೆ. ಅಂತಾರಾಜ್ಯ ವಿವಾದ ಇಲ್ಲದಂತೆ ಎತ್ತಿನ ಹೊಳೆ ಯೋಜನೆಯನ್ನು ಮಾಡಿದೆ. ಅದಕ್ಕೂ ಮೊದಲು ನೇತ್ರಾವತಿ ತಿರುವು ಯೋಜನೆ ಪ್ರಸ್ತಾಪ ಇತ್ತು. ಅದರಿಂದ ಸುಮಾರು 11,000 ಹೆಕ್ಟೇರ್ ಅರಣ್ಯ ನಾಶವಾಗುತ್ತಿತ್ತು. ಹೀಗಾಗಿ ಅದು ಸಾಧ್ಯವಿಲ್ಲವಾಯಿತು. ನನ್ನ ಉದ್ದೇಶ ಪೈಪ್ಲೈನ್ ಮೂಲಕ ನೀರು ತಂದಿದ್ರೆ 10 TMC ನೀರು 2 ಜಿಲ್ಲೆಗೆ ಕೊಡಬಹುದಿತ್ತು. ಯಾರಿಗೆ ತಾಂತ್ರಿಕ ಜ್ಞಾನ ಇಲ್ವೋ ಅವರು ಅಲ್ಲಿ ನೀರೇ ಇಲ್ಲ ಎಂದು ಅಭಿಪ್ರಾಯ ಸೃಷ್ಟಿಸಿದ್ರು. ಅದಕ್ಕಾಗಿ 2 ವರ್ಷ ಹಾಳಾಯಿತು. ಆನಂತರ ಕಾಲುವೆ ಮೂಲಕ ನೀರು ತರುವ ಪ್ರಯತ್ನ ನಡೆದಿದೆ. ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಅವರು ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಾವು ಎತ್ತಿನಹೊಳೆ ಲಿಫ್ಟ್ ಮೂಲಕ ನೀರು ತರುವ ಕಾರ್ಯ ಮಾಡಿದ್ದೆವು. ಅವರು ಅದಕ್ಕೆ ಬಟನ್ ಹೊಡೆಯುವ ಮೂಲಕ ಆರಂಭಿಸಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ ಕೆಲವು ವಿಚಾರಗಳನ್ನು ನಾನು ಹೇಳಲೇಬೇಕು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಿಭಾಜ್ಯ ಜಿಲ್ಲೆ. ಇಲ್ಲಿಯ ಮಣ್ಣು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇಲ್ಲಿಯ ರೈತರು ಅವರ ಬೆವರಿನ ಹನಿ ಭೂಮಿಗೆ ಬಿದ್ದರೆ ಒಳ್ಳೆ ಫಲ ಕೊಡ್ತದೆ. ಭೂಮಿ ತಾಯಿ ಒಳ್ಳೆ ಫಲ ಕೊಡ್ತಾರೆ. ಒಂದು ಕಾಲದಲ್ಲಿ ಈ ಬೆಂಗಳೂರಿಗೆ ಕಾಯಿಪಲ್ಯ, ಹಣ್ಣು ಕೊಡುವಂಥ, ರೇಷ್ಮೆಯನ್ನು ಕೊಡುವಂಥ, ಹಾಲನ್ನು ಕೊಡುವಂಥ ಒಂದು ಉತ್ಕೃಷ್ಟವಾಗಿರುವಂಥ ಜಿಲ್ಲೆಗೆ ನೀರಿನ ಕೊರತೆ ಇದೆ. ನೀರಿನ ಕೊರತೆ ಆಗೋದಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಜನರ ಕಾರಣ ಅಲ್ಲ. ನೀರಿನ ಜಲ ಸಂಪತ್ತುಗಳನ್ನು ಸದುಪಯೋಗ ಮಾಡದೆ ದುರುಪಯೋಗವನ್ನು ನಾವು ಮಾಡಿಕೊಂಡಿದ್ದರಿಂದ ಇಲ್ಲಿ 5 ನದಿಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಬತ್ತಿ ಹೋಗಿರುವಂತಹ ಪರಿಸ್ಥಿತಿ ಬಂದಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು ಎಷ್ಟು ಸತ್ಯ ಅಂದರೆ, ನೇಚರ್ ಹ್ಯಾಸ್ ಗಾಟ್ ಫಾರ್ ಮ್ಯಾನ್ಸ್ ನೀಡ್, ನಾಟ್ ಫಾರ್ ಹಿಸ್ ಗ್ರೀಡ್ ಅಂತ ಹೇಳ್ತಾರೆ. ಹಾಗೆ ಜಲ ಎಲ್ಲಿ ಉತ್ಪಾದನೆ ಆಗುತ್ತೆ ಅದೆಲ್ಲವೂ ಕೂಡ ಅಲ್ಲೇ ಬಳಕೆ ಆಗಬೇಕನ್ನುವಂಥ ತನ್ನ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಯಥೇಚ್ಛವಾಗಿ ಬಳಕೆ ಮಾಡುವಂಥ ಕಾರಣದಿಂದ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ಜೀವ ಸೆಲೆ ನಿಂತೋಗಿ. ಅದು ಕೇವಲ ಚಿಕ್ಕಬಳ್ಳಾಪುರ, ಕೋಲಾರ ಅಂತಲ್ಲ, ಈ ಕಡೆ ಬಯಲುಸೀಮೆಯಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ನಿಂತೋಗಿದೆ. ಪಶ್ಚಿಮ ಘಟ್ಟದಲ್ಲಿ ನಾವು ಆ ನೀರಿನ ಸೆಲೆಯನ್ನು ಉಳಿಸುವಂಥ ಪ್ರಯತ್ನ ನಾವು ಮಾಡದ ಕಾರಣದಿಂದ ಇದೆಲ್ಲವೂ ಕೂಡ ಆಗಿದೆ. ಅದು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಆದರೆ ಇಲ್ಲಿಗೆ ಪರಿಹಾರ ಬೇಕಲ್ಲ. ಇನ್ನು ಸಂಸದ ಸುಧಾಕರ್ ಮಾತನಾಡಿ ಇಂದಿನ ಪ್ರಸ್ತುತ ಪತ್ರಕರ್ತರ ಜವಾಬ್ದಾರಿಯನ್ನ ತಿಳಿಸಿದರು ಹಾಗೂ ತಮಗೂ ಮತ್ತು ಪತ್ರಕರ್ತರ ಸಂಘದ ನಡುವೆ ಇರುವ ಸಂಬಂಧವನ್ನ ಮೆಲುಕು ಹಾಕಿದರು. ಈಗಾಗಲೇ ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಈ ಕಾರ್ಯಕ್ರಮದ ದಿಕ್ಸೂಚಿಯ ಮಾತನ್ನ ಮತ್ತು ಅನೇಕ ತತ್ವಜ್ಞಾನದ ಅಂಶಗಳನ್ನ ನಿಮ್ಮ ವೃತ್ತಿಗೆ ಹೊಂದಿಕೊಂಡು ಹೋಗುವಂತ ರೀತಿಯಲ್ಲಿ
ವೃತ್ತಿಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ನೀವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಹಾಗೂ ಸಮಾಜದ ಆಗು ಹೋಗುಗಳ ನೈತಿಕ ಹೊಣೆಯನ್ನ ನೀವು ಹೊತ್ತು ಇವತ್ತು ಏನು ಜನರಿಗೆ ಮುಟ್ಟಿಸುವಂತ ಕಾರ್ಯಕ್ರಮ, ನೈಜ ಚಿತ್ರಣವನ್ನು ಮುಟ್ಟಿಸುವಂತ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ನಾಯಕರು, ಈ ರಾಜ್ಯ ಕಂಡಂತ ಒಂದು ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಬಸವರಾಜ ಬೊಮ್ಮಾಯಿಜಿಯವರು ಈಗ ಮಾತಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ ಎಂಸಿ ಸುಧಾಕರ್, ಜಿಲ್ಲಾಧಿಕಾರಿ ಜಿ ಪ್ರಭು, ಎಸ್ಪಿ ಕುಶಾಲ್ ಚೌಕ್ಸೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಬಿಕೆ ರವಿ, ಐಎಫ್ಡಬ್ಲ್ಯೂಜೆ ಅಧ್ಯಕ್ಷರಾದ ಬಿವಿ ಮಲ್ಲಿಕಾರ್ಜುನಯ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮದ್ಯವ್ಯಸನಿಯಾಗಿದ್ದ ಗಂಡ ಪ್ರತಿದಿನ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಂತೆ. ಇದರಿಂದ ಬೇಸತ್ತ ಗೃಹಿಣಿ ತನ್ನ 2 ಮಕ್ಕಳನ್ನ ಮರೆತು ಗ್ರಾಮದ ಕೆರೆಯಲ್ಲಿ ಸಾವಿಗೆ ಶರಣಾಗಿದ್ದ ಘಟನೆ ನಡೆದಿದೆ. ಅದು ಮೇ 27, 2026 ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಬಳಿ ಇರುವ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಕಾಣಿಸಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಶವ ಮೇಲೆ ತೆಗೆದು ಶವ ಗುರುತು ಪತ್ತೆ ಹಚ್ಚಲು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕೊನೆಗೆ ಶವದ ಗುರುತು ಪತ್ತೆಯಾಗಿದ್ದು, ಮೃತ ಮಹಿಳೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ 35 ವರ್ಷದ ಮಂಜುಳಾ ಎಂದು ಗುರುತು ಪತ್ತೆಯಾಗಿದ್ದು, ಗಂಡ ಯಾವಾಗಲೂ ಕುಡಿದು ಬಂದು ಮನೆಯಲ್ಲಿ ತೂರಾಡುತ್ತಿದ್ದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ತಿಪ್ಪೇನಹಳ್ಳಿ, ನಮ್ಮದೇ ಎಲ್ಲ ತಿಪ್ಪೇನಹಳ್ಳಿ, ಇಲ್ಲೇ ಮದುವೆ ಇಲ್ಲೇ ಇದ್ದೀನಿ. ನಮ್ಮ ಮಿಸೇಸರು ಸುಮಾರು ನಾನು ನಮ್ಮ ಮಿಸೇಸರು ಮನೆಗಿದ್ವಿ. ಮನೆಗಿದ್ದು ಇವತ್ತು ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದರು. ಸರಿ, ನಾನು ಹೋಗಲ್ಲಮ್ಮ, ಹೆಂಗೋ ಸೈಕಲ್ ಬೇರೆ ಇಲ್ಲ, ಮನೆಗಿರ್ತೀನಿ, ಸೈಕಲ್ ರೆಡಿ ಮಾಡಿಸ್ಕೊಳ್ತೀನಿ, ನಾಳೆ ಹೋಗೋಣ ಅಂತ. ಅವರು ಹೇಳ್ರಿ ನಾಳೆ ಹೋಗೋಣ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ನಾನು ಸೈಕಲ್ ಎತ್ಕೊಂಡೋಗಿ ಬಂದೆ ಪೇಟೆಗೆ. ಇದು ಸೈಕಲ್ ರೆಡಿ ಮಾಡೋಕ್ಕೆ ಮುಂಚೆ ನಾನು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ನಿ. ಸೈಕಲ್ ರೆಡಿ ಮಾಡೋಕ್ಕೆ ಮುಂಚೆನೇ ಅಮೌಂಟು ಇಷ್ಟು ಹಾಕ್ಸ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಸ್ಬಿಟ್ಟು ಆಮೇಲೆ ನಾನು ಸೈಕಲ್ ರೆಡಿ ಮಾಡಿಸ್ಕೊಂಡೆ. ಆಮೇಲೆ ನಾನು ಮನೆಗೆ ಹೋದ್ನಿ. ಮನೆಗೆ ಹೋದ್ಮೇಲೆ ಅವರು ನಮ್ಮ ಅತ್ತೆಯವರು ಅಲ್ಲೇ ಸೈಕಲ್ ಅವರು ತುಳ್ಕೊಂಡು ಬಂದು ಅವ್ರು ನೋಡಿಲ್ಲ. ಇಲ್ಮೇಲೆ ಏನಪ್ಪ ಹಿಂಗೆ ಬರ್ತಾಯಿದೆ ಅಂದರು. ಅಮ್ಮ ಸೈಕಲ್ ರೆಡಿ ಸೇಪಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ಮನೆಗೆ ಇಟ್ಕೊಂಡು ಸರಿ ಅಂದ್ಬಿಟ್ಟು ಇನ್ನೂ 2-3 ಗಂಟೆಗೆ ಮನೆಗೆ ಹೋದರು. 3 ಗಂಟೆಗೆ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಅವಾಗ ಅವರು ಮಾಡ್ಕೊಂಡಿದ್ದು, ನಾನು ಸ್ವಲ್ಪ ಫೋನಾಗ ಪಿಕ್ಚರ್ ನೋಡ್ಕೊಂಡು ನಾನು ಇದ್ದೆ. ಸರಿ ಅಂದ್ಬಿಟ್ಟು 4 ಗಂಟೆ 4:15 5 ಗಂಟೆ ಒಳಗಡೆ ನಾನು ಮಾಡ್ಕೊಂಡಿದ್ದೆ. ಮತ್ತು ಹುಡುಗರು ಇಟ್ಕೊಂಡು 5 ಗಂಟೆ ಮೇಲೆ ಇರುತ್ತೆ, ನಂಗೆ ಗೊತ್ತಿಲ್ಲ, 5-5:15 ಆಚೆಗೆ ಹೋಗಿರ್ಬೋದು. ಆಮೇಲೆ ಇಟ್ಕೊಂಡು ಹುಡುಗರು ಜೊತೆಗೆ ಬರ್ತೀನಿ ಅಂತ ಹೇಳಿದರು. ಸರಿ ಬೇಡ ಅಂತ ಅವರು ಬೇಡ ಅಂದ್ಬಿಟ್ಟು ಮನೆಗೆ ಕಳಿಸಿದ್ರು. ಫೋನ್ ಕೊಡೋಕ್ಕೋದ್ರು, ಫೋನನ್ನು ಬೇಡ ಅಂತ ಹೇಳಿದರು. ಸರಿ ಅಂತ ನಾನು ಸ್ವಲ್ಪ ಡ್ರಿಂಕ್ ಹಾಕಿದ್ದು ನಿಜನೇ. ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಡ್ರಿಂಕ್ ತೊಗೊತೀನಿ, ಮಲ್ಕೊತೀನಿ. ಅವ್ರು ನಾನು ಸಾಯಂಕಾಲ ಡ್ರಿಂಕ್ ತೊಗೊಂಡು ನಾನು ಮಲ್ಕೊಂಡೆ. ಮತ್ತು ಹುಡುಗರು ಬರ್ತೀನಿ ಅಂತ ಅವ್ರಿಗೂ ಬರ್ತೀನಿ ಅಂದರೂ ಕೇಳಿಲ್ಲ, ಫೋನನ್ನು ಎತ್ಕೊಂಡೋಗಿಲ್ಲ. ಮತ್ತು ಬೆಳಗ್ಗೆ ಎದ್ದ ಮೇಲೆ ಹಿಂಗೆ ನಿಮ್ಮ ಹೆಂಗ್ಸ್ ಎಲ್ಗೋದ್ರು, ಫುಟ್ಬಾಲ್ ಮೇಲೆ ಮಲ್ಕೊಂಡ್ರೆ ಏನೋ ಗೊತ್ತಿಲ್ಲ, ಎಲ್ಗೋರು ಅಂತ ಕೇಳೋಕ್ಕಿಲ್ಲ, ಹಿಂಗೆ ಕುಡ್ಕೊಂಡು ಮಲ್ಕೊಂಡಿದ್ದೆ ಅಂತ ಕೇಳಿದ್ರು. ನಾನೇನು ಮಾತಾಡಿಲ್ಲ. ಏನೋ ನನ್ನ ತಾಯಿಗೆ ಶುಗರ್ BP ಹಿಂಗಿತ್ತು. ವಾರಕ್ಕೊಂದು 2 ಸತಿ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಸರಿ, ಅದಕ್ಕಾಗಿ ನಾನು ಫೋನ್ ಏನನ್ನ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಏನು ನಾಳೆ ಬರ್ತಾ ನಾಡಿದ್ದು ಬರ್ತಾ ಅಂದ್ಬಿಟ್ಟು ನಾನು ಸುಮ್ಮನೆ ನೆನ್ನೆ ಬಂದು ಎಲ್ಲ ಇದು ಮಾಡಿ ಹೆಂಗೆ ಇದು ಕಂಪ್ಲೇಂಟ್ ಕೊಡೋಣ ಅನ್ನೋಷ್ಟರಲ್ಲಿ ಈ ಥರ ಆಗಿತ್ತು. ಫೋಟೋ ಎಲ್ಲ ತೋರಿಸಿದ್ರು ಸ್ಟೇಷನಾಗ. ಅವರು ಸ್ಟೇಷನಾಗ ನನಗೂ ಬೈದರು. మగవాళ్ళు అయితే ఆడకపోయినా మా మగవాళ్ళు వస్తారని ఆడవాళ్ళకి నమ్మకం ఉంటుంది. ఆడవాళ్ళు పోతే నీకు దిగులు భయం లేదంటే బోయిದ್ರು. సో ఇట్లా అంతా పోయినారు, వస్తాను నేను చేసుకొని ನಾನು ಹಿಂಗೆ ಮಾಡ್ಕೊಂಡೆ. ಆದರೆ ನನಗೆ ಇವಾಗ ಇಷ್ಟು ದಿನ ಫೋನ್ ಇಲ್ಲ, ಇದು ಮಾಡಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಹಿಂಗೆ ಬಂದೆ. ಇವಾಗ ನೀವು ಫೋಟೋ ತೋರಿಸಿದ್ರೆ ಇವಾಗ ನಾನು ಅದಕ್ಕೆ ಅಂದ್ಬಿಟ್ಟು ನಾನು ಹೇಳಿದೆ.
ಇನ್ನು ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡಿದ್ರು. ಗಂಡ ಬಂದ ಹಣವನ್ನ ಕುಡಿದು ತೇಗುತ್ತಿದ್ದ. ಇನ್ನು ದಂಪತಿಗೆ ಒಂದು ಗಂಡು ಒಂದು ಹೆಣ್ಣು ಮಗಳು ಇದ್ರು. ಮಂಜುಳಾನೆ ದುಡಿದು ಸಂಸಾರ ಸಾಗಿಸುತ್ತಿದ್ಲು. ಅಂದು ಸಾಯುವುದಕ್ಕೂ ಮುನ್ನ ಗಂಡ ಕುಡಿದು ಬಂದಿದ್ದು ಅಷ್ಟೇ ಅಲ್ಲದೆ ಮನೆಗೆ ಮದ್ಯ ತಂದು ಕಂಠಪೂರ್ತಿ ಕುಡಿಯುತ್ತಿರುವುದನ್ನ ನೋಡಿದ್ದಾಳೆ. ಇದರಿಂದ ಅದೇ ಕೋಪದಲ್ಲಿ ಕೆರೆಗೆ ಹಾರಿರುವ ಮಾಹಿತಿ ಲಭ್ಯವಾಗಿದೆ. ನೀಲಮ್ಮ ತಿಪ್ಪೇನಹಳ್ಳಿ. ಹೌದು ಸರ್. ಮಂಜುಳ ಅವಳ ಹೆಸರು ಮಂಜುಳಾ. ಏನಾಗಿದೆ? ಹಿಂಗೆ ಏನು ಮಾಡ್ಕೊಂಡ್ಲ ಏನೋ ಹೋಗಿ ಕೆರೆಗೆ ವಿದ್ಯುತ್ತಾಗೋಗಿದ್ದಾಳೆ ಸರ್. ಮನೆಗೆ ಏನು ಗಲಾಟೆ ಏನಿಲ್ಲ ಸರ್. ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೇನೆ. ಎಂಡ್ರು ಗಂಡರು ಕಿತ್ಲಾಡೋದು ಮಾಮೂಲಿ, ಅವೆಲ್ಲ ಸಹಜ ಅಂತ ನಾನು ಅವ್ರನ್ನೂ ಬೈದು ಇವ್ರನ್ನೂ ಬೈದು ಇದು ಮಾಡ್ಕೊಂಡು ನಾನು ಎರಡು ದಿವಸ ನಾನು ಮನೆ ಕಟ್ಕೊತಾ ಇದ್ನಿ. ನೀವು ಇದು ನನಗೆ ಗಂಡ ಇಲ್ಲ, 11 ವರ್ಷ ಆಯಿತು ತೀರೋಗಿ, ನಾನು ಒಬ್ಳಿರೋದು. ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ, ನನ್ನ ಜೀವನ ನಾನು ಮಾಡ್ಕೊತೀನಿ ಅಂತ ಇನ್ನೊಂದು ವಾರ ಸರ್ ನಾನು ಮನೆಗೆ ಹೊರಟೋಗ್ತಾ ಇದ್ನಿ. ಕಡೆ ಮನೆ ಕಟ್ಟಿದ್ನಿ. ಬಾಕ್ಲುಗಳೆಲ್ಲ ಸೋಮವಾರನೇ ತಗೊಂಬಂದ್ನಿ. ಬರೋವಾಗ ಮನೆಗೆ ಇದ್ಲು. 4 ಗಂಟೆಗೆ ನಾವು ಹೂವು ಕೀಳಕ್ಕೆ ಹೋದ್ಮೇಲೆ ನಾನು 7 ಗಂಟೆಗೆ ಮನೆಗೆ ಬರೋಕ್ಕೆ ಇಲ್ಲ. ನಾನೆಲ್ಲ ಅಲ್ಲಿಗೆ ಫೋನ್ ಮಾಡವ್ರೇನೋ ಸ್ಯಾನೆ ಸೀರಿಯಸ್ ಅಲ್ಲ, ಯಾವಾಗೂ ಹೋಗೋಳು ಬರೋಳು. ಕಮಲಾಪುರಕ್ಕೆ ಗೋರಿಬಿದ್ನೂರ ಹತ್ರ ಅವರು ಅತ್ತೆಗೆ ನೋಡ್ಸಕ್ಕ ಆಮೇಲೆ ಸುಗರ್ ನೀರು ಅಂಶ ತೆಗಿಸ್ತಾಯಿದ್ರು 3 ದಿವಸಕ್ಕೊಂದ್ಸಲಿ. ಅಲ್ಲಿಗೆ ಹೋಗವಳೆ ಅಂತ ನಾನು ಯಾಮಾರ್ನಿ ಸರ್. ಇಲ್ಲಿಗೆ ಬರೋ ಗಂಟೆ ನನಗೆ ಗೊತ್ತಿಲ್ಲ ಸರ್. ಆಮೇಲೆ ಯಾರೋ ಫೋನಾಗ ಅವ್ರ ಹುಡುಗರು ಬಂದು ನೋಡ್ಸಿದ್ರು. ನಾನು ಅಲ್ಲಿಗೂ ನಂಬಿಲ್ಲ ಸರ್, ನನ್ನ ಮಗಳಲ್ಲ ಅಂತ ನಂಬಿಲ್ಲ. ಆಮೇಲೆ ಇಲ್ಲಿ ಹೋಗೋಣ ಬಾ ಸ್ಟೇಷನ್ ಹತ್ರ ಅಂದರು. ಸ್ಟೇಷನ್ ಹತ್ರ ಬಂದು ಕೇಳಿದ್ನಿ. ಅವರು ಫೋನಾಗ ನೋಡ್ಸಿದ್ರು. ಆವಾಗ ನನ್ನ ಮಗಳೇ ಅಂತ ಆವಾಗ ನನಗೆ ಗೊತ್ತಾಯ್ತು ಸರ್. 1 ಗಂಟೆ ನನಗೆ ಗೊತ್ತಿಲ್ಲ ಸರ್. ಹ್ಞೂ, ಒಂದು ಹೆಣ್ಣು ಮಗು ಒಂದು ಗಂಡು. ಮನೆಯಲ್ಲೇ ಆರಾಮೇ ಸರ್. ಏನು ಇಲ್ಲ, ಏನಂತವೇನಿಲ್ಲ. ಏನು ಅದೇ ಸರ್ ಹೇಳ್ತಾ ಇಲ್ವಾ, ಅದು ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮನೆಗೆ ನಾನು ಕಿತ್ಲಾಡಿಲ್ಲ, ಅವಳು ಕಿತ್ಲಾಡಿಲ್ಲ. ನಾನು ಅವತ್ತು ಅವಳು ಏನಮ್ಮ ಅಂತ ನಾನು ಮಾತಾಡಿಲ್ಲ. ನನ್ನ ಬಾಧೆ ನಾನು ಕಲ್ಸಕ್ಕೆ ನಾನು ಹೊರಟೋದ್ನಿ. ಮನೆಗೆ ಬರೋದು ಕಿರಿಲ್ಲ. ನಾನೆಲ್ಲ ಅಲ್ಲಿಗೆ ಹೋಗಿದ್ದಾಳೆ ಬಿಡು, ಬರ್ತಾಳೆ ಬಿಡು ಅಂತ ನಾನು ಯಾರು ಕರ್ಕೋಕೆ ಏನೋ ಸರ್ ಅವೆಲ್ಲ ನಾನು ನಂಬಕ್ಕಾಗಲ್ಲ ಸರ್. ಯಾಕಂದರೆ ಅನುಮಾನ ಇಲ್ದಿದ್ದ ನಾವೇನು ಮಾಡೋಕ್ಕಾಗಲ್ಲ ಸರ್. ನೀಲಮ್ಮ. ಒಟ್ಟಾರೆ ಕುಟುಂಬದ ನೆಮ್ಮದಿಯನ್ನ ಕಿತ್ತುಕೊಳ್ಳುವ ಮದ್ಯ ವ್ಯಸನ ಕೊನೆಗೆ ಒಂದು ಅಮಾಯಕ ಜೀವವನ್ನೇ ಬಲಿ ಪಡೆದಿದೆ. ಮತ್ತೊಂದೆಡೆ ಅದೇ ಮದ್ಯ ರಾಜ್ಯ ಸರ್ಕಾರಕ್ಕೆ ಆದಾಯದ ಮೂಲವಾಗಿರುವುದು ವಿಪರ್ಯಾಸ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮನೇಶ್ವರ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು.
ಚಿಕ್ಕಬಳ್ಳಾಪುರ ತಾಲೂಕಿನ ಬಿಕ್ಕಲಹಳ್ಳಿ ಗ್ರಾಮದ ಬಳಿ ಇರುವ ಪಂಚನದಿ ಕ್ಷೇತ್ರದ ಪ್ರಸಿದ್ಧಿಯಾದ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕ ಗಣಪತಿ, ಮಹಾಬಲೇಶ್ವರ, ಪ್ರಸನ್ನಾಂಬಿಕಾ, ನಾಗಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಶನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದು ಸತತ 21 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು, ಕ್ಷೇತ್ರದಲ್ಲಿಂದು ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳಿಂದ ನಡೆದ ಈ ಜಾತ್ರಾ ಮಹೋತ್ಸವ ವಿವಿಧ ದೈವ ಕಾರ್ಯಕ್ರಮಗಳ ಮೂಲಕ ಭಕ್ತರ ಕೃಪೆಗೆ ಪಾತ್ರವಾಗಿತ್ತು. ಇಂದು ದ್ವಾರಭಯನ ಪೂಜೆ ಪರಿಹಾರ, ದೇವತೆಗಳಿಗೆ ಹೂವಿನ ಅಲಂಕಾರ, ಹೋಮ ಹವನ, ಪೂಜೆ ಪುನಸ್ಕಾರ ನಡೆದವು. ನಂತರ ಶ್ರೀ ಯೋಗಮುನೇಶ್ವರ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪೂಜೆ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಸುಮಾರು ಒಂದು 20ರಿಂದ 22, 23 ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಬಂದು ನಮ್ಮ ಕಷ್ಟಗಳು ಏನೇ ಇದ್ದರೂ ಕೇಳಿಕೊಂಡ್ರು ಅತಿ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ. ಜೊತೆಗೆ ಇವತ್ತು ಜಾತ್ರೆ ಇದೆ. ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ತುಂಬ ಜನ ಸೇರಿದ್ದಾರೆ. ವರ್ಷನೂ ಜನ ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಈ ಜಾತ್ರೆಗೆ ಬಂದು ಯಾರಾದರೂ ಏನಾದರೂ ಕೇಳ್ಕೊಂಡ್ರು ಬೇಡ್ಕೊಂಡ್ರು ತುಂಬ ಒಳ್ಳೆಯದಾಗುತ್ತೆ, ನೆರವೇರುತ್ತೆ. ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ವರ್ಷದೂ ಏನೇ ಕಷ್ಟಗಳು ಕೇಳ್ಕೊಂಡ್ರು ಸ್ಟೆಪ್ ಬೈ ಸ್ಟೆಪ್ಪು ನಮ್ಮನ್ನು ದೇವರು ಕಾಪಾಡ್ತಾನೆ ಇದ್ದಾನೆ ಹೊರತು ನಮ್ಗೆ ಯಾವಾಗಲೂ ಡಿಸಪಾಯಿಂಟ್ ಅಂತೂ ಆಗಿಲ್ಲ. ಇಷ್ಟು ಇರೋದಕ್ಕೇ ಇಷ್ಟೊಂದು ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗಿದೆ. ಹೆಸರು ಪದ್ಮ ಅಂತ. ನಮ್ದು ಇದೇ ತಾಲೂಕೆ, ಗೌರಿಬಿದೂರು ತಾಲೂಕೆ, ಮಂಚನಹಳ್ಳಿ ತಾಲೂಕು, ಗೌರಿಬಿದೂರು ತಾಲೂಕು ಎರಡು ಸೇರಿ ನಮ್ಮ ಹಳ್ಳಿ. ನಮ್ಮ ಸಾಧೇನಹಳ್ಳಿಯಿಂದ ನಾವು ಬಂದಿದ್ದೀವಿ. ನಾವು 15-20 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಸುಮಾರು 15-20 ದೇವರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದೇವರುಗಳು ಯಾವ ದೇವ್ರು ಬೇಕು ಅಂದರೂ ಆ ದೇವ್ರಿಗೆ ಬಂದು ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಮ್ಮದು ಯಾವುದೇ ದೇವ್ರ ಪೂಜೆಗಳು ಬೇಕಾದರೂ ಹೋಮಗಳೆಲ್ಲ ಇಲ್ಲೇ ಮಾಡಿಸ್ಕೊಡ್ತಾರೆ. ಮೃತ್ಯುಂಜಯ ಹೋಮ, ಶಾಂತಿ ಹೋಮ, ಆರೋಗ್ಯಕ್ಕೆ ಎಲ್ಲ ಸೇರಿ ಹೋಮಗಳೆಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಗಂಗೆ ಪೂಜೆ ಮತ್ತು ಗೋ ಪೂಜೆಗಳೆಲ್ಲ ಮಾಡಿ ಫಸ್ಟು ಕಾರ್ಯಕ್ರಮನ ಶುರು ಮಾಡ್ತಾರೆ. ಇದು ಪೂಜೆಗಳು ಮಾಡಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ಏನೇ ಬೇಡ್ಕೊಂಡ್ರು ದೇವರು ಇಲ್ಲ ಅಂದಿರ ನಮಗೆ ವರ ಕೊಡ್ತಾ ಇದ್ದಾರೆ. ನಮ್ಗೆ ತುಂಬ ಒಳ್ಳೆಯದಾಗಿದೆ ಈ ಕ್ಷೇತ್ರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಿನ್ನೆ ಎಲ್ಲನೂ ಹೋಮಗಳೆಲ್ಲ ಆದವು, ಶನಿವಾರದ ಹೋಮ ಎಲ್ಲ ಮಾಡಿದ್ರು. ಇವತ್ತು ಗಿರಿಜಾ ಕಲ್ಯಾಣೋತ್ಸವ ಮತ್ತು ತೇರು ಎಲ್ಲ ಎಳೆದು ಹೋಮಗಳು, ಪ್ರತಿಷ್ಠಾಪನೆ ಮತ್ತು ಸಂಜೆ ನಾಟಕ ಮತ್ತು ಸಂಜೆ ದೀಪೋತ್ಸವ ಎಲ್ಲ ನಡೆಯುತ್ತೆ. ಈ ಭಕ್ತಾದಿಗಳು ಬಂದವ್ರಿಗೆ ತುಂಬ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ನಮಗೆ ಏನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ಮಕ್ಕಳಿಲ್ದವ್ರಿಗೆಲ್ಲ ಮಕ್ಕಳಾಗ್ತವೆ. ಏನಾದರೂ ಅಂಗಡಿ ವ್ಯಾಪಾರಿಗಳು ಬೋರ್ಗಳು ಹಾಕೋರಿಗೆಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಯಾರು ಬಂದು ಏನು ಬೇಡ್ಕೊಂಡ್ರು ಇಲ್ಲ ಅಂದಿರ ವರ ಕೊಡ್ತಾನೆ ದೇವರು. ಮತ್ತು ಇಲ್ಲಿ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ. ಸುಮಾರು ಎಷ್ಟು ಊರುಗಳಿಂದ ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ, ಸಾವಿರಾರು ಜನ ಜನಸಂಖ್ಯೆಯಲ್ಲಿ ಬಂದು
ಇನ್ನು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿಕೆ ಮಂಜುನಾಥ ಸ್ವಾಮಿ ಮಾತನಾಡಿ, ಸತತ 21 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, ದೇವರ ಪವಾಡಗಳಿಂದಲೇ ಭಕ್ತರ ಕಷ್ಟಾರ್ಥಗಳಿಗೆ ದಾರಿ ತೋರಿಸಿದೆ. ಹಾಗಾಗಿ ಯೋಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಎಂದರು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆರಂಭ ಮಾಡಿದ್ದೇವೆ. ಈಗ ತಾನೇ ರಥೋತ್ಸವ ಮುಗಿದಿದೆ. ಶ್ರೀ ಕ್ಷೇತ್ರದಲ್ಲಿ 22 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ದೇವಾಲಯಕ್ಕೆ ನಿನ್ನೆಯೇ ಬರಮಾಡ್ಕೊಂಡಿದ್ದೀವಿ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂದರೆ ದೇವತೆಗಳು ದೇವಾಲಯಕ್ಕೆ ಬರಬೇಕಾದ್ರೆ ಪ್ರತಿ ವರ್ಷ 22 ವರ್ಷದಿಂದನೂ ಮಳೆ ಬರುತ್ತೆ. ಮಳೆ ಬರೋದೇ ವಿಶೇಷ ಈ ಕ್ಷೇತ್ರಕ್ಕೆ. ದೇವರ ದ್ವಾರಕ್ಕೆ ಎಂಟ್ರಿ ಆಗೋಷ್ಟರಲ್ಲೇ ಮಳೆ ಬರುತ್ತೆ. ಬಹಳ ನೋಡುವ ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ತಾನೆ ಬರ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವ ರಥೋತ್ಸವದಲ್ಲಂತೂ ಬಹಳ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ರಥೋತ್ಸವವನ್ನು ಎಳೆದಿದ್ದನ್ನು ನೀವೆಲ್ಲ ನೋಡಿರ್ಬೋದು. ಅಭಿಷೇಕ ಅಲಂಕಾರಗಳೆಲ್ಲ ಆಗಿ ಹೋಮ ಮಾಡಿ ರಥೋತ್ಸವಕ್ಕೂ ರಥಕ್ಕೂ ಪೂಜೆ ಮಾಡಿ ಮೆರವಣಿಗೆ ಆಗಿದೆ. ಯೋಗ ಮುನೇಶ್ವರ ಸ್ವಾಮಿದು ವಿಶೇಷತೆ ಅಂತ ಹೇಳಬೇಕಾದ್ರೆ ಈ ಕ್ಷೇತ್ರದಲ್ಲಿ ಯೋಗಮುನೇಶ್ವರ ಸ್ವಾಮಿ ಈ ನೆಲೆಯಾಗಿ 22 ವರ್ಷದ ಹಿಂದೆ ನೆಲೆಯಕ್ಕೆ ಮುಂಚೆ ಈ ಕ್ಷೇತ್ರ ಏನೂ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಅಪ್ಪ ಬಂದು ನಿಂತ್ಕೊಂಡ ಮೇಲೆ ಇದು ಬಹಳ ಸಿದ್ಧಿ ಕ್ಷೇತ್ರವಾಗಿದೆ. ನೀವು ಬರ್ತಕ್ಕಂಥ ಭಕ್ತಾದಿಗಳು ಏನು ಕೇಳ್ತಾರೋ ಅವ್ರಿಗೆಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಂಡು ಮನೆಯಲ್ಲಿ ಕಷ್ಟ ಸುಖಗಳು ಏನು ಕೇಳ್ತಾರೋ ಭಕ್ತರು ಅಯ್ಯಪ್ಪನ ಬೇಡ್ಕೊಂಡ್ರೆ ಹೊರಗಳನ್ನ ದಯಪಾಲಿಸ್ತಾ ಇದೊಂದು ಸಿದ್ಧಿ ಕ್ಷೇತ್ರವಾಗಿ ಯೋಗಮುನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನಿಂತ ಮೇಲೆ ಬಹಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಾದಿಗಳು ಹಾಗೆ ಬರ್ತಾ ಇದ್ದಾರೆ. ಅವ್ರು ಏನು ಕೇಳ್ತಾರೆ ಎಲ್ಲದನ್ನು ಭಗವಂತ ದಯಪಾಲಿಸ್ತಾ ಇದ್ದಾರೆ. ಯೋಗಮುನೇಶ್ವರ ಇದೊಂದು ಸಿದ್ಧಿ ಕ್ಷೇತ್ರ ಮಾಡಿದ್ದಾರೆ. ನಿಮ್ಮ ಸೇವೆನ ಶ್ಲಾಘಿಸ್ತಿದ್ದಾರೆ. ಬರೋ ಭಕ್ತರೆಲ್ಲ ಧರ್ಮದರ್ಶಿ ಬಗ್ಗೆ ತುಂಬ ಹೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನದೇನಿಲ್ಲ. ಈ ಕ್ಷೇತ್ರದಲ್ಲಿ ಯೋಗಮುನೇಶ್ವರ ಸ್ವಾಮಿ ಅವರ ಒಂದು ಇದರಿಂದನೇ ಎಲ್ಲ ನಡೀತಾ ಇದೆ. ನನ್ನದೇನಿಲ್ಲ. ಅಯ್ಯಪ್ಪ ಕೊಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನಾನೇನು ಯಾವುದೇ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಆ ಯೋಗಮುನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅಂತ. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತಾದಿಗಳು ಶ್ರೀ ಯೋಗಮುನೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ದೇವಾಲಯದಲ್ಲಿ ಜಾನಪದ ಗೀತೆಗಳು, ಭಜನೆ, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಮಹಿಳೆಯರ ಮಂಗಳವಾದ್ಯ, ಮಕ್ಕಳ ಭರತನಾಟ್ಯ ಗಮನ ಸೆಳೆಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದನಾಯಕನಹಳ್ಳಿ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 100 ಮಹಿಳೆಯರು ಭಾಗಿಯಾಗಿದ್ದರು. ದೇವನಹಳ್ಳಿ ತಾಲೂಕು ಬಿಜೆಪಿ ವತಿಯಿಂದ ಉಪಾಧ್ಯಕ್ಷ ತಮ್ಮಯ್ಯನವರ ನೇತೃತ್ವದಲ್ಲಿ ಮುದ್ದನಾಯಕನಹಳ್ಳಿ ಗ್ರಾಮದ ಮಹೇಶ್ವರಮ್ಮ ದೇವಾಲಯ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು, 100 ಸಂಖ್ಯೆಯ ಮಹಿಳೆಯರು ಭಾಗಿಯಾಗಿ ವಿವಿಧ ಬಗೆಯ ರಂಗೋಲಿಗಳನ್ನು ಬಿಡಿಸಿದರು. ತಾಲೂಕು ಒಬಿಸಿ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಿ ಇಂದಿನ ಸೋಲೆ ಮುಂದಿನ ಗೆಲುವು. ದೇಶದ ಸಂಸ್ಕೃತಿ ಕಲೆ ಉಳಿಸುವ ನಿಟ್ಟಿನಲ್ಲಿ ಇಂತಹ ಸ್ಪರ್ಧೆಗಳು ಅವಶ್ಯಕ. ಹೆಣ್ಣು ಎಲ್ಲ ರಂಗಗಳಲ್ಲೂ ಮುಂದೆ ಬರಬೇಕೆಂದು ತಿಳಿಸಿದರು. ಸಂಸ್ಕೃತಿಯ ಕಲೆಗಳನ್ನು ನಾವು ಯಾವ ರೀತಿ ಉಳಿಸಬೇಕು, ಬೆಳೆಸಬೇಕು ಅನ್ನೋ ವಿಚಾರ ನಮ್ಮಲ್ಲಿದೆ. ನಾವು ಇವತ್ತು ಒಂದು ರಂಗೋಲಿ ಸ್ಪರ್ಧೆಯನ್ನು ನಮ್ಮ ತಮ್ಮಯ್ಯನವರು ಏರ್ಪಾಡು ಮಾಡಿದ್ದಾರೆ. ನಮ್ಮ ರಾಜಪ್ಪನವರು ಹೇಳಿದ್ರು, ಸೋಲು ಗೆಲುವಿನ ಮೆಟ್ಟಲು. ನಿಜ, ಸೋತಾಗ ನಮಗೆ ಅನುಭವ ಜಾಸ್ತಿ ಆಗುತ್ತೆ. ಒಮ್ಮೆಲೆ ಒಂದೇ ಸಾರಿ ಗೆದ್ದು ಕೂಡ ನಾನು ಗೆದ್ದಿದ್ದೇನೆ ಬಾಲ ಹಿಡಿದೇನೆ ನಾನು ಅಲ್ಲ. ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇವತ್ತೇನಾದ್ರೂ ಹೆಣ್ಣು ಮಕ್ಕಳು ಇಲ್ಲ ಅಂದ್ರೆ ಯಾರೂ ಕೂಡ ಇಲ್ಲ. ಹಳ್ಳಿನೂ ಇಲ್ಲ, ತಾಲೂಕು ಇಲ್ಲ, ಇಡೀ ಸಮಾಜನೇ ಇಲ್ಲ. ಅದಕ್ಕೆ ಹೆಣ್ಣುಮಕ್ಕಳಿಗೆ ಪ್ರತ್ಯೇಕವಾದ ಸ್ಥಾನಮಾನ ಇದೆ. ಅದನ್ನ ನಾವು ನಮ್ಮ ಸಮಾಜ ಗೌರವ ಕೊಡಬೇಕು. ಅದನ್ನ ನಮ್ಮ ಅಮ್ಮಯ್ಯನವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕು ಹಸನಾಗಿರಲಿ,
ಆಯುಷು ಆರೋಗ್ಯ ಕಾಪಾಡಲಿ. ಜೊತೆಗೆ ಇವತ್ತೇನು ರಂಗೋಲಿ ಸ್ಪರ್ಧೆಯಲ್ಲಿ ಏನು ಪ್ರಥಮ ದ್ವಿತೀಯ ತೃತೀಯನ್ನ ಬಹುಮಾನಗಳೇನಿದೆ ಎಲ್ಲರೂ ಕೂಡ ತಗೊಳ್ಳಿ. ಯಾರು ಕೂಡ ಹತಾಶರಾಗಬೇಡಿ. ನಾನು ಗೆಲ್ಲಬೇಕು, ತಾನು ಗೆಲ್ಲಬೇಕು ಅನ್ನೋ ಒಂದು ಆತರದಲ್ಲಿ ನೀವು ಕಲೆಯನ್ನ ಕೆಡಿಸಬೇಡಿ ಅಂತ ಹೇಳ್ತಾ ನನ್ನನ್ನು ಕರೆದು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ತಮ್ಮಯ್ಯ, ಮುಖಂಡರಾದ ಒಬದೇನಹಳ್ಳಿ ಮುನಿಯಪ್ಪ, ದೇಸು ನಾಗರಾಜ್, ಆನಂದಗೌಡ, ಪ್ರಭಾಕರ್, ಅನಿಲ್ ಕುಮಾರ್ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪುಷ್ಪಲತಾ ಭೀಕರ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು. ಕೃತ್ಯದಲ್ಲಿ ಭಾಗಿಯಾಗಿದ್ದ ಕುಟುಂಬ ಸದಸ್ಯರು ಅಂದರ್. ಆಟೋಗೆ ತಾರ್ ಕಾರು ಡಿಕ್ಕಿ, ಸ್ಥಳದಲ್ಲೇ 6 ಮಂದಿ ಸಾವು. ಅಪಘಾತಕ್ಕೆ ಬೆಚ್ಚಿ ಬಿದ್ದ ಬಾಗೇಪಲ್ಲಿ ಜನತೆ. ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಹೊಸ ಸಿಎಂ ಬರಪೀಡಿತ ಜಿಲ್ಲೆಗೆ ನೀರು ಹರಿಸಲಿ, ಸಂಸದ ಬಸವರಾಜ ಬೊಮ್ಮಾಯಿ ಅಭಿಮತ. ಕುಡುಕ ಗಂಡನಿಂದ ಬೇಸತ್ತ ಪತ್ನಿ, ನಿತ್ಯ ಕೌಟುಂಬಿಕ ಕಲಹ, ಕೆರೆಯಲ್ಲಿ ಬಿದ್ದು ಗೃಹಿಣಿ ಸಾವಿಗೆ ಶರಣು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.